ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರ ನಮಗೆ ಲಕ್ಷ್ಮೀ ಪಂಚಮಿ ಬಂದಿದೆ. ಪಂಚಮಿ ಅಂದರೆ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸುವಂಥ ಹಾಗೂ ವಾರಾಹಿ ದೇವಿಯನ್ನು ಕೂಡ ಆರಾಧಿಸುವಂಥ ಶಕ್ತಿದಾಯಕವಾದ ಈ ದಿನ ವಾರಾಹಿ ದೇವಿಯ ಮಂತ್ರಗಳನ್ನು ಹೇಳ್ಕೊಂಡ್ರೆ ಸಾಕು, ನಿಮ್ಮ ಇಷ್ಟಾರ್ಥಗಳು ನಿಂತ ಜಾಗದಲ್ಲೇ ಎಷ್ಟೇ ದೊಡ್ಡ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ ತಪ್ಪದೆ. ಯಾಕಂದರೆ ವಾರಾಹಿ ದೇವಿ ಬಂದು ಪಂಚಮಿಯ ದಿನ ಅಂದರೆ ಆ ತಾಯಿಗೆ ತುಂಬ ಶಕ್ತಿ ಇರುತ್ತೆ ಸ್ನೇಹಿತರೆ. ಸಪ್ತಮಾತೃಕೆಯರಲ್ಲಿ 5ನೆಯ ಸ್ಥಾನ ವಾರಾಹಿ ದೇವಿಗೆ ಇರೋದ್ರಿಂದ ವಾರಾಹಿ ದೇವಿಯನ್ನು ಮತ್ತೊಂದು ಹೆಸರಿನಿಂದ ಅಂದರೆ ಪಂಚಮಿ ಅಂತ ಕೂಡ ಕರಿತೀವಿ. ಈ ದಿನ ಪಂಚಮಿ ಅಂತ ಕೂಡ ಆ ತಾಯಿಯನ್ನು ಮತ್ತೊಂದು ಹೆಸರಿನಿಂದ ನೀವು 101 ಬಾರಿ ನಿಮ್ಮ ಒಂದು ಸಮಯಕ್ಕನುಗುಣವಾಗಿ ಕೂಡ ಮಂತ್ರವನ್ನು ಹೇಳ್ಕೊಂಡ್ರೆ, ಆ ತಾಯಿಯ ನಾಮಗಳನ್ನು ಹೇಳ್ಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ. ಎಷ್ಟೋ ಜನಕ್ಕೆ ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿ ಇರ್ತಾರೆ. ಕೆಲಸದ ಜಾಗದಲ್ಲಿ ಏನೋ ಒಂದು ತೊಂದರೆ ಬಂದಿರುತ್ತೆ, ಅಥವಾ ಎಲ್ಲಾದರೂ ಪ್ರಯಾಣ ಹೋದಾಗ, ಅಥವಾ ಆರೋಗ್ಯ ಸಮಸ್ಯೆಗಳೇ ಇರಬಹುದು. ಆ ತಾಯಿಯ ನಾಮಗಳನ್ನು ಈ ರೀತಿಯ ದಿನಗಳಲ್ಲಿ ಪಠಣೆ ಮಾಡೋದ್ರಿಂದ ಬೇಗನೆ ಲಾಭವನ್ನು ಕಂಡುಕೊಳ್ಬಹುದು. ಇನ್ನು ನಾನು ಹೇಳಿದೆ, ಸೋಮವಾರನೇ ನಮಗೆ ಲಕ್ಷ್ಮೀ ದೇವಿಗೂ ಕೂಡ ಪಂಚಮಿ ಅಂದರೆ ಆ ದಿನ ಲಕ್ಷ್ಮೀ ದೇವಿಯನ್ನು ಕೂಡ ಆರಾಧನೆ ಮಾಡ್ತೀವಿ. ಲಕ್ಷ್ಮೀ ಪಂಚಮಿ ಅಂತ ಹೇಳ್ತೀವಿ. ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮೀ ದೇವಿ ಸ್ನೇಹಿತರೆ. ಕ್ಷೀರ ಸಮುದ್ರದಲ್ಲಿ ಹುಟ್ಟಿರುವಂಥ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಬಹಳ ಸುಲಭ. ಸಾಕಷ್ಟು ಜನ ಆ ತಾಯಿ ಚಂಚಲೆ ನಿಜ, ಆದರೆ ಭಕ್ತಿಯಿಂದ ಯಾರು ಆ ತಾಯಿಯನ್ನು ಪೂಜೆ ಮಾಡ್ತಾರೋ ಹಾಗೂ ಈ ರೀತಿಯ ದೀಪಾರಾಧನೆ ಮಾಡ್ತಾರೆ ನೋಡಿ, ಅವರ ಕೋರಿಕೆಗಳು ಎಲ್ಲವೂ ನೆರವೇರುತ್ತೆ. ಸಂಪತ್ತನ್ನು ಆ ತಾಯಿ ಕೊಡ್ತಾಳೆ. ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗುತ್ತೆ. ಅದಕ್ಕೆ ನೀವು ಸಂಧ್ಯಾ ಸಮಯದಲ್ಲಿ ಯಾವುದೇ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಈ ರೀತಿಯ ದೀಪಾರಾಧನೆ ಈ ದಿನ ಮಾಡ್ಕೊಳ್ಳಿ. ಈ ಒಂದು ದೀಪಾರಾಧನೆ ಮಾಡಿದ್ರೆ ಸಾಕು, ಎಷ್ಟೋ ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಒಂದು ಚಿಕ್ಕದಾಗಿ ಪ್ಲೇಟನ್ನು ತಗೊಂಡು ಅದರ ಮೇಲೆ ಶುದ್ಧವಾಗಿರುವಂಥ ಅಕ್ಕಿಯನ್ನು ಸ್ವಲ್ಪ ಅಕ್ಕಿಯನ್ನು ಹಾಕಿ ತದನಂತರ ಅದರ ಮೇಲೆ ಒಂದು ದೀಪವನ್ನು ಇಡಿ. ದೀಪ ಇಟ್ಟು ಈಗ ತಿಳಿಸುವಂಥದ್ದು ಹಸಿ ಹಾಲಾಗಿರಬಹುದು ಅಥವಾ ಕಾಯಿಸಿ ನೀವು ಇಟ್ಟಿರುವಂಥ ಹಾಲೇ ಆಗಿರಬಹುದು, ತೊಂದರೆ ಇಲ್ಲ. ಹಾಲು ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮೀದೇವಿ ಹುಟ್ಟಿರುವಂಥದ್ದು. ಕ್ಷೀರ ಅಂದ್ರೇ ಹಾಲು. ಅದಕ್ಕೆ ಸಂಪತ್ತು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಕಡು ಬಡತನ ಇದ್ದರೂ ಕೂಡ ನಾವು ಅದರಿಂದ ಹೊರಗೆ ಬರಬಹುದು. ತುಂಬ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಸ್ನೇಹಿತರೆ. ಒಂದು ಸಾರಿ ಆದರೂ ನಾವು ಈ ಬಡತನದಿಂದ ಹೊರಗೆ ಬಂದುಬಿಡಬೇಕು, ಬೆಂದೋಗ್ಬಿಟ್ಟಿದ್ದೀವಿ ಅನ್ನುವಂಥವರು ಈ ರೀತಿ ದೀಪಾರಾಧನೆ ಮಾಡಿ ನೋಡಿ ಚಮತ್ಕಾರವನ್ನು. ದೀಪದಲ್ಲಿ 1 ಸ್ಪೂನಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಏನು ಹಾಕಬೇಕು ಅಂತ ಏನೂ ಇಲ್ಲ. ಆದರೂ ಅದಾದಮೇಲೆ ನೀವು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಎಳ್ಳೆಣ್ಣೆಯ ದೀಪಾರಾಧನೆ ಮಾಡ್ತೀರೋ ಅಥವಾ ತುಪ್ಪದಿಂದ ಮಾಡ್ತೀರೋ ನಿಮ್ಮ ಇಷ್ಟ, ಅದರ ಮೇಲೆ ಹಾಕಬೇಕು. ದೀಪದಲ್ಲಿ ನಾವು ಸ್ವಲ್ಪ 1 ಸ್ಪೂನಷ್ಟು ಹಾಲು ಹಾಕಿರ್ತೀವಿ. ಅದಾದ ಮೇಲೆ ಎಣ್ಣೆ ಅಥವಾ ತುಪ್ಪ ಇದನ್ನು ಹಾಕಬೇಕು. ಇನ್ನು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಲಕ್ಷ್ಮೀ ದೇವಿಯನ್ನು ನಾವು ಪೂಜೆ ಮಾಡ್ತಾಯಿದ್ದೀವಿ. ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡ್ತಾಯಿದ್ದೀವಿ. ಅದರಿಂದ ಈ ಒಂದು 1 ರೂಪಾಯಿ ಕಾಯಿನನ್ನು ತಗೊಳ್ಳಿ. ಲೋಹದಿಂದ ಮಾಡಿರುವಂಥ ಇದು ಲೋಹದ ಪರಿಹಾರಗಳಲ್ಲೂ ಕೂಡ ಆ ಶಾಸ್ತ್ರಗಳಲ್ಲಿ ನಮಗೆ ಲೋಹಕ್ಕೆ ತುಂಬ ಪ್ರಾಧಾನ್ಯತೆ ಇರೋದರಿಂದ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಲೋಹ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ 1 ರೂಪಾಯಿ ಕಾಯಿನನ್ನು ನೀವು ನೀಟಾಗಿ ತೊಳೆದು ಅದನ್ನು ಒರೆಸ್ಕೊಂಡು ದೀಪದಲ್ಲಿ ಹಾಕಬೇಕು. ಈ ರೀತಿ ಹಾಕಿ ಒಂದು ತಪ್ಪನ್ನು ಮಾಡಿಬಿಡ್ತಾರೆ ಸಾಕಷ್ಟು ಜನ. ಎಷ್ಟು ಬತ್ತಿಗಳು ಹಾಕಬೇಕು ಅಂತ ಗೊತ್ತಿರೋದಿಲ್ಲ. 2 ಬತ್ತಿಗಳನ್ನು ಸೇರಿಸಿ 1 ಬತ್ತಿಯನ್ನಾಗಿ ನೀವು ಮಾಡಬೇಕು. ಈ ಥರ 2 ಬತ್ತಿಗಳನ್ನು ನೀವು ರೆಡಿ ಮಾಡಿಕೊಂಡಿದ್ದೆ ಇದರಲ್ಲಿ ಹಾಕಿ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಆ ಥರ ಇದ್ದಾಗ ದೇವಿ ಫೋಟೋ ಮುಂದೆ ಅಕ್ಕಿ ಹಿಟ್ಟಿನಿಂದ ನೀವು ಪದ್ಮದಳ ರಂಗೋಲಿ
ಬರುತ್ತೆ ಅಂದರೆ ಬಿಡಿಸಬಹುದು, ಇಲ್ಲಾಂದರೆ ನಿಮ್ಗೆ ಯಾವುದು ಪುಟ್ಟದಾಗಿ ಬರುತ್ತೋ ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಈ ರೀತಿ ಸಿದ್ಧಪಡಿಸ್ಕೊಂಡಿರೋದನ್ನು ಇಟ್ಟು ದೀಪವನ್ನು ಹಚ್ಚಬೇಕು ಸ್ನೇಹಿತರೆ. ಈ ಥರ ಹಚ್ಚಿದಾಗ ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳು ಎಲ್ಲವೂ ದೂರ ಆಗುತ್ತೆ. ಹೆಣ್ಮಕ್ಳು ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಸಮಸ್ಯೆಗಳು ಅಷ್ಟೊಂದಿದೆ ನಮಗೆ, ಯಾರಿಗೆ ಹೇಳಿದ್ರೂ ಏನು ಪ್ರಯೋಜನ ಇಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾರೆ. ಆ ಕಣ್ಣೀರಿನಿಂದ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ. ಇನ್ನು ಕಣ್ಣೀರೇ ಹಾಕ್ಬಾರ್ದ, ನಮ್ಗೆ ಅಷ್ಟೊಂದು ಕಷ್ಟ ಇದೆ ಅಂತ ಅಂದ್ಕೊಳ್ತಾರೆ ಹೆಣ್ಮಕ್ಳು. ಆದರೆ ಅದು ನೆಗೆಟಿವ್ ರೂಪದಲ್ಲಿ ನಮ್ಮ ಮನೆಯಲ್ಲೇ ಇರುತ್ತೆ. ಇದನ್ನು ನೀವು ಆದಷ್ಟು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ಸಂಧ್ಯಾ ಸಮಯ ಅಂದರೆ ಗೋಧೂಳಿ ಸಮಯ, ಅಂದರೆ ಲಕ್ಷ್ಮೀದೇವಿ ಬರುವಂಥ ಆ ಸಮಯಕ್ಕೆ ಪ್ರದೋಷದ ಕಾಲ ಅಂತ ಕೂಡ ಹೇಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ಆ ಸಮಯದಲ್ಲಿ ದೀಪಾರಾಧನೆ ಮಾಡುವಂಥದ್ದು. ಈ ವಿಶೇಷವಾದ ದೀಪಾರಾಧನೆ ನೀವು ಬೆಳಗಿಸಿ ಕೇಳ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಒಂದು 5 ನಿಮಿಷ ನಿಮ್ಮ ಸಮಸ್ಯೆಗಳು, ಕೋರಿಕೆ, ನಿಮ್ಮ ಕಷ್ಟಗಳು ಏನಿರುತ್ತೋ ಅದನ್ನೆಲ್ಲವೂ ಹೇಳ್ಕೊಳ್ಬೇಕು. ತದನಂತರ ನೀವು ದೀಪ ಹಚ್ಚಿರ್ತೀರ, ನಿಮ್ಮ ಪಾಡಿಗೆ ನೀವು ಇದನ್ನು ಹಾಗೆ ಬಿಡಿ. ಮಾರನೇ ದಿನ ಕೆಲವೊಬ್ಬರು ಈ ರೀತಿಯ ಸಂಕಲ್ಪದ ದೀಪಗಳನ್ನು ಹಚ್ಕೊಂಡ ಮೇಲೆ ಒಂದು ತಪ್ಪನ್ನು ಮಾಡಿಬಿಡ್ತಾರೆ. ಅಂದರೆ ಮರ್ತೋಗಿ ಸುಮ್ಮನೆ ಇದ್ದುಬಿಡ್ತಾರೆ. ಅದನ್ನು ತೆಗಿಬೇಕು. ಯಾವ ಥರ ಅಕ್ಕಿಯನ್ನು ಏನು ಮಾಡಬೇಕು, ಆ ದುಡ್ಡನ್ನು ಏನು ಮಾಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ. ಸ್ವಲ್ಪನೇ ಅಕ್ಕಿ ಹಾಕಿರ್ತೀವಿ, ಅದನ್ನು ತಗೊಂಡೋಗಿ ಪಕ್ಷಿಗಳಿಗೆ ಅಥವಾ ಹಸುವಿಗೆ ತಿನ್ನಿಸಬಹುದು. ಪಕ್ಷಿಗಳಿಗೆ ಕೊಡಿ. ಇನ್ನು ಆ ₹1 ವಿಶೇಷವಾಗಿ ಅದನ್ನು ಕ್ಲೀನಾಗಿ ನೀವು ಒರೆಸ್ಬಿಡಬೇಕು. ಒರೆಸ್ಬಿಟ್ಟು ನೀವು ದುಡ್ಡಿಡುವಂಥ ಜಾಗದಲ್ಲಿ ಇಟ್ಕೊಂಡಾಗ ₹1 ಸೇರಿಸಿ ನಿಮಗೆ ಜಾಸ್ತಿ ಹಣ ಸೇರ್ಪಡುತ್ತೆ ನಿಮ್ಮ ಮನೆಗೆ. ಆ ದೀಪದಲ್ಲಿ ಇರುವಂಥ ಇನ್ನು ಹಾಲು, ಅದು ಏನು ಮಿಕ್ಕಿರುತ್ತೋ ಬತ್ತಿಗಳು, ಅದನ್ನೆಲ್ಲವೂ ಕೂಡ ಎಲ್ಲಾದರೂ ಹಚ್ಚ ಹಸಿರು ಗಿಡಗಳು ಇರುತ್ತಲ್ವ, ಆ ಗಿಡಗಳ ಹತ್ರ ಅಥವಾ ನಿಮ್ಮ ಮನೆ ಮುಂದೆ ತುಳಸಿ ಗಿಡಕ್ಕೆ ಬಿಟ್ಟು ಇನ್ನು ಯಾವ ಗಿಡದ ಹತ್ರ ಆದರೂ ಇದನ್ನು ಹಾಕಬಹುದು. ಈ ಥರ ನಾವು ತೆಗೆದು ಬಿಡಬೇಕು ಸ್ನೇಹಿತರೆ. ತೆಗೆದು ಪೂರ್ತಿಯಾಗಿ ಆಗ ಮಾತ್ರ ನಮಗೆ ನಾವು ಕೇಳಿಕೊಂಡಷ್ಟು ಆ ವರ ಅನ್ನೋದು ಆ ತಾಯಿ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತೀನಿ. ಇಷ್ಟನ್ನು ಮಾಡಿಕೊಂಡು ಆ ₹1 ಒಂದಷ್ಟು ದಿನ ನೀವು ಖರ್ಚು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದುಡ್ಡು ಇಡುವಂಥ ಜಾಗದಲ್ಲಿ ಇಡಿ. ತದನಂತರ ನಿಮ್ಮ ಇಷ್ಟ, ನೀವು ಖರ್ಚು ಮಾಡ್ಕೊಳ್ಬಹುದು. ಈ ಥರ ನಾವು ಇಟ್ಕೊಂಡಾಗ ಆ ಒಂದು ಪಾಸಿಟಿವ್ ಏನಿರುತ್ತೆ ನೋಡಿ ಜಾಸ್ತಿ ಆಗುತ್ತೆ. ದುಡ್ಡು ನಮಗೆ ಸೇರುವಂತೆ ದಾರಿ ಮಾಡಿಕೊಡುತ್ತೆ ಆ ತಾಯಿ. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ಎಲ್ರಿಗೂ